Dear students, today we are going to learn another important lesson, that is sources of energy. So, sources of energy nothing but ನಮಗೆ ಎನರ್ಜಿ ಎಲ್ಲೆಲ್ಲಿಂದ ಸಿಗತ್ತೆ ಅಂತ, ಯಾವ ಮೂಲಗಳಿಂದ ನಮಗೆ ಎನರ್ಜಿ ಸಿಗತ್ತೆ ಅಂತ. ಸೊ ಈಗಾಗಲೇ ನಾವು ಎನರ್ಜಿಯನ್ನು ಸಾಕಷ್ಟು ಎನರ್ಜಿ ಸೋರ್ಸಸ್ನ ಬಳಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಫಾಸಿಲ್ ಫ್ಯೂಯಲ್ಸ್ನ ಯೂಸ್ ಮಾಡ್ತೀವಿ, ಅಂದರೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅಂತಹ ಫ್ಯೂಯಲ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಎಲೆಕ್ಟ್ರಿಕಲ್ ಎನರ್ಜಿ ಸೋರ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೇಯ್ನಾಗಿ ನಾವು ಯೂಸ್ ಮಾಡ್ತಕ್ಕಂಥ ಎನರ್ಜಿ ಸೋರ್ಸ್ ಒಂದು ಫಾಸಿಲ್ ಫ್ಯೂಯಲ್ಸ್ ಮತ್ತು ಎಲೆಕ್ಟ್ರಿಕ್ ಎನರ್ಜಿ. ಸೊ ಇವುಗಳನ್ನು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯೂಸ್ ಮಾಡ್ತಾ ಹೋದಂಗೂ ಏನಾಗ್ತಾ ಹೋಗುತ್ತೆ, ಈಗ ಎನರ್ಜಿ ಸೋರ್ಸಸ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ. ಈ ಫಾಸಿಲ್ ಫ್ಯೂಯಲ್ಸ್ ಏನಪ್ಪ ಅಂದರೆ, ಫಾಸಿಲ್ ಫ್ಯೂಯಲ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತು. ಸಾಕಷ್ಟು ಬಹಳ ವರ್ಷಗಳ ಹಿಂದೆ ಭೂಮಿಯ ಆಳದಲ್ಲಿ ನಮ್ಮ ಭೂಮಿಯ ಮೇಲಿದ್ದಂತಹ ಪ್ಲ್ಯಾಂಟ್ ಮತ್ತು ಅನಿಮಲ್ ರೆಸಿಡ್ಯೂಸ್ಗಳು ಭೂಮಿಯ ಒಳಗೆ ಸೇರಿಕೊಂಡು ಅವುಗಳು ಸಾವಿರಾರು ವರ್ಷಗಳ ನಂತರ ಅದೇನಾಗಿ ಫಾಸಿಲ್ ಫ್ಯೂಯಲ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ಪೆಟ್ರೋಲ್, ಡೀಸೆಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದು ಎಷ್ಟು ವರ್ಷಗಳ ತನಕ ಬರುತ್ತೆ? ಸೊ ಭಾಳ ವರ್ಷಗಳ ತನಕ ಅದು ಬರಲ್ಲ. ಅದು ಏನಾಗ್ತಾ ಹೋಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸ್ ಆರ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ that they cannot be replenished easily in the nature. But some of the sources are there. For example, solar energy. So this solar energy, it can be replenished easily in the nature. That means renewable resource. ಎಷ್ಟು ಯೂಸ್ ಮಾಡಿದ್ರು ಮತ್ತೆ ಸಿಗ್ತಾ ಇರುತ್ತೆ ನಮಗೆ. ಸೊ ಇಂಥವುಗಳನ್ನು ನಾವು ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಬಟ್ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಅಂತ ಅಂದರೆ, ನಾನ್ ರಿನ್ಯೂವಬಲ್ ರಿಸೋರ್ಸನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ವಿ ಆರ್ ಡಿಪೆಂಡೆಂಟ್ largely on non-renewable natural resource, for example fossil fuels. ಸೊ ಹಾಗಾದರೆ ನಾವು ಎಂತಹ ಎನರ್ಜಿ ಸೋರ್ಸನ್ನು ಯೂಸ್ ಮಾಡಬೇಕು? ಹೀಗೇನೆ ಯೂಸ್ ಮಾಡ್ತಾ ಹೋದರೆ ಫಾಸಿಲ್ ಫ್ಯೂಯಲ್ಸ್ ಮುಂದೊಂದಿನ ಇರಲ್ಲ ನಮಗೆ. ಆಮೇಲೆ ಅದರಿಂದ ಭಾಳಷ್ಟು ತೊಂದರೆಗಳು ಕೂಡ ಇದ್ದಾವೆ. ಅವುಗಳು ಏನೇನಂತ ನಾವು ಈ ಲೆಸನಲ್ಲಿ ಡೀಪಾಗಿ ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿಯ ಎನರ್ಜಿ ಸೋರ್ಸಸ್ನ ನಾವು ಯೂಸ್ ಮಾಡಬೇಕು, ಮತ್ತು ಅವುಗಳನ್ನ ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಇದೆ ಮತ್ತು ಏನು ಅನಾನುಕೂಲ ಇದೆ, ಸೋರ್ಸಸ್ ಆಫ್ ಎನರ್ಜಿ ಯಾವ್ಯಾವ ಇದ್ದಾವೆ, ಎನರ್ಜಿಯ ಮೂಲಗಳು ಯಾವ್ಯಾವ ಇದ್ದಾವೆ, ಆಮೇಲೆ ಅವುಗಳನ್ನ ಹೇಗೆ ಯೂಸ್ ಮಾಡೋದು, ವಾಟ್ ಆರ್ ದ ಟೆಕ್ನಿಕ್ಸ್, ಮತ್ತು ಎಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್, ಈಗ ಲೈಟ್ ಎನರ್ಜಿ, ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಲೈಟ್ ಎನರ್ಜಿ ಇದೆ. ಲೈಟ್ ಎನರ್ಜಿನ ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಲೈಟ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲೈಟ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಸೋಲಾರ್ ಲ್ಯಾಂಪ್ಸ್ಗಳಲ್ಲಿ ಯೂಸ್ ಮಾಡ್ತೀವಲ್ವ. ಸೊ ನೋಡ್ರಿ, ಎಷ್ಟು ಯೂಸ್ ಮಾಡಿದ್ರು ಖಾಲಿ ಆಗಲ್ಲ, ನಮಗೆ ಎಲೆಕ್ಟ್ರಿಕ್ ಬಿಲ್ಲೇ ಬರಲ್ಲ. ಇಲ್ಲಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡಿದ್ರೆ ಬಿಲ್ ಕಟ್ಟಬೇಕಾಗತ್ತೆ. ವಿ ಹ್ಯಾವ್ ಟು ಸ್ಪೆಂಡ್ ಮನಿ ಫಾರ್ that energy. But when you're using solar energy used as electric energy, solar energy ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಕರೆಂಟ್ ಬಿಲ್ ಕಟ್ಟೋದೇ ಇರಲ್ಲ. ಯಾಕೆಂದರೆ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ. ಎಷ್ಟು ಬೇಕಾದರೂ ಸಿಗುತ್ತೆ ನಮಗೆ ಸೋಲಾರ್ ಎನರ್ಜಿ. ಅದನ್ನು ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಯೂಸ್ ಮಾಡ್ಬೋದು. ಅದೇ ಥರನೇ ಹೀಟ್ ಎನರ್ಜಿಯಾಗೂ ಕೂಡ ಅದನ್ನು ಸೋಲಾರ್ ವಾಟರ್ ಹೀಟರಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಎಷ್ಟು ದುಡ್ಡೇ ಖರ್ಚಾಗಲ್ಲ ಅಲ್ವಾ. ಯು ಡೋಂಟ್ ನೀಡ್ ಟು ಸ್ಪೆಂಡ್ ಮನಿ. ಬಟ್ ಸಮಸ್ಯೆ ಏನಪ್ಪ ಅಂತ ಅಂದರೆ, ಈಗ ನೋಡ್ರಿ, ಎಷ್ಟೊಂದು ಎನರ್ಜಿ ನಿಮ್ಮ ಕಣ್ಮುಂದೆ ಕಾಣುವಂಥದ್ದು ಎಲ್ಲದೂ ಸೋಲಾರ್ ಎನರ್ಜಿ. ನಿಮ್ಮ ಕಣ್ಮುಂದೆ ಎಷ್ಟು ಬಿಸಿಲು ಬೀಳ್ತಾ ಇದೆ, ಅದೆಲ್ಲದೂ ಎನರ್ಜಿ. ಆದರೆ ಅದನ್ನು ನಮ್ಗೆ ಸಮಸ್ಯೆ ಇರೋದೇನಪ್ಪ ಅಂದರೆ, ಅದನ್ನು ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದು. ಅದನ್ನು ಇದೆ ಎನರ್ಜಿ, ಆದರೆ ನಮಗೆ ಅದನ್ನು ಯೂಸ್ಫುಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ಎನರ್ಜಿ ಇಸ್ ವೇಸ್ಟಿಂಗ್ ದೇರ್. ಸೊ ವಿ ನೀಡ್ ಟೆಕ್ನಿಕ್, devices to convert it into useful energy. So in this lesson we are going to learn that those solar energy ಒಂದೇ ಅಲ್ಲ, ಆ ಥರ ಬೇಕಾದಷ್ಟು ಎನರ್ಜಿ ಇದೆ. ಫಾರ್ ಎಕ್ಸಾಂಪಲ್, ವಾಟರ್ ಎನರ್ಜಿ, ಥರ್ಮಲ್ ಎನರ್ಜಿ ಫ್ರಮ್ ಸಿ, ನ್ಯೂಕ್ಲಿಯರ್ ಎನರ್ಜಿ, ಈ ಥರ ಬೇಕಾದಷ್ಟು ಎನರ್ಜಿ ಸೋರ್ಸಸ್ಗಳಿದ್ದಾವೆ. ಬಟ್ ಇವುಗಳನ್ನು ಯೂಸ್ ಮಾಡುವಂಥ ಟೆಕ್ನಿಕ್ ನಮಗೆ ಗೊತ್ತಿಲ್ಲ. ಇನ್ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಲರ್ನ್ ದೋಸ್ ಟೆಕ್ನಿಕ್ಸ್ ಆ್ಯಂಡ್ ದೇರ್ ಕಾನ್ಸಿಕ್ವೆನ್ಸಸ್, ಅಂದರೆ ಅವುಗಳಿಂದ ಆಗುವಂತಹ ತೊಂದರೆಗಳು ಮತ್ತು ಅವುಗಳಿಂದ ಆಗುವಂಥ ಅನುಕೂಲಗಳು. ಯಾವುದನ್ನು ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾವುದನ್ನು ಯೂಸ್ ಮಾಡಿದ್ರೆ ತೊಂದರೆ ಆಗುತ್ತೆ, ಏನು ಅನುಕೂಲ ಆಗುತ್ತೆ, ಏನು ತೊಂದರೆ ಆಗುತ್ತೆ, ಮತ್ತು ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು, ಈ ಎನರ್ಜಿಯನ್ನು ನಾವು ಪಡ್ಕೊಬೇಕು, ಸೋರ್ಸಸ್ ಆಫ್ ಎನರ್ಜಿಯನ್ನು ಪಡ್ಕೊಳ್ಳುವಂಥ ಮೆಥಡಲ್ಲಿ ನಾವು ಈ ಲೆಸನಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಐ ಹೋಪ್ ಯು
got an introduction and idea about the sources of energy. So let's start the lesson. ಸೊ ಹಾಗಾದರೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಹೇಗಿರಬೇಕು, ಯಾವುದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ, ವಿಚ್ ಒನ್ ಇಸ್ ಕಾಲ್ಡ್ ಆಸ್ ಗುಡ್ ಸೋರ್ಸ್? ಈಗ ಫಾರ್ ಎಕ್ಸಾಂಪಲ್ ನಾವು ಮನೆಗಳಲ್ಲಿ ಕಟ್ಟಿಗೆಗಳನ್ನ ತಂದು ನೋಡ್ರಿ, ಕಟ್ಟಿಗೆ ಯೂಸ್ ಮಾಡೋದು ಕೂಡ, ಕಟ್ಟಿಗೆನೂ ಕೂಡ ಒಂದು ಸೋರ್ಸ್ ಆಫ್ ಎನರ್ಜಿ ಅಲ್ವಾ? ಸೊ ಅವುಗಳನ್ನ ತಂದು ಯೂಸ್ ಮಾಡ್ತೀವಿ, ಅದನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ನಾವು. ನೋಡ್ರಿ, LPG ಸಿಲಿಂಡರ್ ಯೂಸ್ ಮಾಡ್ತೀರಾ ನೀವು, ಮತ್ತೆ ಕಟ್ಟಿಗೆ ಯೂಸ್ ಮಾಡ್ತೀರಾ ಒಲೆ ಹಚ್ಚೋದಕ್ಕೆ, ಯಾವುದನ್ನ ನೀವು ಒಳ್ಳೇದು ಅಂತ ಕರಿತೀರಾ? LPGಯನ್ನು ಒಳ್ಳೇದು ಅಂತ ಕರಿತೀವಿ. ಯಾಕೆಂದರೆ ಅದರಲ್ಲಿ ಹೊಗೆ ಬರಲ್ಲ ಜಾಸ್ತಿ, ಆಮೇಲೆ ಬೇಗ ಅಡುಗೆ ಆಗುತ್ತೆ, ಹೀಟ್ ಜಾಸ್ತಿ ಇರುತ್ತೆ, ಹೊಗೆ ಬರಲ್ಲ ಜಾಸ್ತಿ. ಸೊ ಅದರಿಂದ ಅದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ಅಲ್ವ, ಕರಿಬೋದಲ್ವ, ವೆನ್ ಕಂಪೇರ್ ಟು ವುಡ್. ಸೊ ಹಾಗಾಗಿ ಯಾವುದರಿಂದ ಅನಾನುಕೂಲಗಳು ಕಡಿಮೆ ಇದಾವೋ ಅದನ್ನು ನಾವೇನಂತ ಕರಿತೀವಿ, ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬಹುದು. ಯಾವುದೇ ಅನುಕೂಲಗಳು ಜಾಸ್ತಿ ಇದಾವೋ ಅದನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ ನಾವು, ಒಂದಿಷ್ಟು ಪಾಯಿಂಟ್ಸ್ ಇದಾವೆ ಯಾವುದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬಹುದು ಅಂತ. ಲೆಟ್ ಅಸ್ ಸಿ ದಟ್ ಒನ್. ಸೊ ಇಟ್ ಶುಡ್ ಹ್ಯಾವ್ ಹೈ ಎನರ್ಜಿ ಔಟ್ಪುಟ್ ಪರ್ ಯೂನಿಟ್ ಮಾಸ್ ವಾಲ್ಯೂಮ್. ಸೊ ಹೈ ಏನಿರಬೇಕು, ನಾನು ಅವಾಗಲೇ ಹೇಳಿದೆ, ಜಾಸ್ತಿ ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 kg LPG ಗ್ಯಾಸ್ 1 kg ವುಡ್ ಕಂಪೇರ್ ಮಾಡಿದ್ರೆ ಯಾವ್ದು ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಯಾವ್ದು ಹೀಟನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಎನರ್ಜಿಯನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದರೆ ಏನು ಹೇಳ್ತೀವಿ ನಾವು? ಸೊ LPG ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ LPG ಇಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ವೆನ್ ಕಂಪೇರ್ ಟು ವುಡ್ ಅಲ್ವಾ? ಸೊ ನಾವೀಗ ಜನರಲ್ ಆಗಿ ಓದ್ತಾ ಹೋಗೋಣ, ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು ಅದಕ್ಕೆ, ಯಾವುದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ಅಂತ ಅಲ್ವಾ? ಸೊ ನೆಕ್ಸ್ಟು, ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್. ನಮಗೆ ಸುಲಭವಾಗಿ ಸಿಗಬೇಕದು. ನಾವು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ತಂದು ಅದನ್ನು ತಗೊಂಡು ಬರೋದಕ್ಕೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ರೆ ನೋಡ್ರಿ, ಅದನ್ನು ತೊಗೊಂಬರೋದಕ್ಕೆ ನಮಗೆ ಅದರಿಂದ ಆಗುವಂಥ ಯೂಸ್ಗಿಂತ ಅದನ್ನು ತೊಗೊಂಬರೋದಕ್ಕೆ ಖರ್ಚು ಜಾಸ್ತಿ ಆದರೆ ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೆಯಲ್ಲ. ಸೊ ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್. ಆಯಿತಾ? ಸೆಕೆಂಡ್ ಪಾಯಿಂಟ್. ಸೊ ನೆಕ್ಸ್ಟ್ ಥರ್ಡ್ ಒನ್, ಇಟ್ ಶುಡ್ ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಈಸಿ ಟು ಸ್ಟೋರ್ ಮತ್ತು ಟ್ರಾನ್ಸ್ಪೋರ್ಟ್ ಅಂದರೆ ನಾವು ಇಟ್ಕೊಳೋದಕ್ಕೆ ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತಗೊಂಡು ಹೋಗೋದಕ್ಕೆ ಅದು ಈಸಿ ಆಗಿರಬೇಕು, ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಇಟ್ ಶುಡ್ ಬಿ ಎಕನಾಮಿಕಲ್. ಎಕನಾಮಿಕಲ್ ಅಂತ ಅಂದರೆ ಏನು, ನಮಗೆ ಕಡಿಮೆ ದುಡ್ಡು ಖರ್ಚಾಗಬೇಕು ಅದಕ್ಕೆ, ಅದನ್ನು ಯೂಸ್ ಮಾಡೋದಕ್ಕೆ ಕಡಿಮೆ ದುಡ್ಡಲ್ಲಿ ನಮ್ಗೆ ಜಾಸ್ತಿ ಎನರ್ಜಿ ಸಿಗಬೇಕು, ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಗುತ್ತಾ? ದೇರ್ ಆರ್ 4 points that indicates the characteristics of good source of fuel or energy, that is good source of fuel ಯಾವ ರೀತಿ ಇರುತ್ತೆ ಅಂತ. it should have high energy output per unit mass or volume, it should be easily available, it should be easy to store and transport, it should be economical. ಗೊತ್ತಾಗತ್ತಾ? So there are 4 points. Take down the question. List out the characteristics of a good source of fuel. List out the characteristics of a good source of fuel. So next, source of energy. Source of energy ಅಲ್ಲಿ 2 main sources of energy ನಾವು ಡಿವೈಡ್ ಮಾಡ್ತೀವಿ. ಸೋರ್ಸ್ ಆಫ್ ಎನರ್ಜಿಯನ್ನು ಒಂದು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತಂದರೆ ನಾವು ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದು. ಗೊತ್ತಾಗತ್ತಾ? ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಅಂದರೆ ಹೆಂಗೆ ಅಂತಂದ್ರೆ ನೋಡ್ರಿ, ನಾವು ಈಗ ಮನೆಗಳಲ್ಲಿ ಲೈಟ್ ಹಚ್ಚೋದಕ್ಕೆ ಏನು ಯೂಸ್ ಮಾಡ್ತೀವಿ? ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ? ನಮಗೆ ವಾಟರ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಆಗಿ ಬರುತ್ತೆ. ಅದು ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಸೋರ್ಸ್ ಆಫ್ ಎನರ್ಜಿ. ಅದೇ ನಾವು ಅದನ್ನು ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡೋದಕ್ಕೆ, ದಟ್ ಈಸ್ ಡಿಫ್ರೆಂಟ್ ಅಲ್ವಾ? ಅದನ್ನು ನಾನ್ ಕನ್ವೆನ್ಷನಲ್ ಅಂತ ಕರಿತೀವಿ. ನಾನ್ ಕನ್ವೆನ್ಷನಲ್ ಸೋರ್ಸ್, ಯು ಜಸ್ಟ್ ಕಂಪೇರ್ ದಟ್ ಒನ್. ಸೊ ಲೆಟ್ಸ್ ಸಿ ದಟ್ ಒನ್. ಸೊ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಅಂದರೆ, ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ, ವುಡ್ ಆಗಿರ್ಬೋದು, ಫ್ಲೋಯಿಂಗ್ ವಾಟರ್ ಆಗಿರ್ಬೋದು, ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು.
ಫಾಸಿಲ್ ಫ್ಯೂಯಲ್ಸ್ ಲೈಕ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಇವೆಲ್ಲ ನೀವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಅಂದರೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು. ಇನ್ನು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ನೀವು ಕೆಲವೊಂದಿಷ್ಟು ಕೇಳೇ ಇರಲ್ಲ, ಅವುಗಳನ್ನೆಲ್ಲ ನಾವು ಎನರ್ಜಿಯಾಗಿ ಯೂಸ್ ಮಾಡ್ಕೊಬೋದು ಆ ಸೋರ್ಸಸ್ಗಳನ್ನೆಲ್ಲ. ಸೊ ಹಾಗಾದ್ರೆ ಯಾವ್ಯಾವು? ಇನ್ನು ಸೋಲಾರ್ ಎನರ್ಜಿ, ಇದು ನೀವು ಇತ್ತೀಚೆಗೆ ಸಾಮಾನ್ಯವಾಗಿ ಕೇಳ್ತಾ ಇದ್ದೀರಾ. ವಿಂಡ್ ಎನರ್ಜಿ, ನಾವು ಇದನ್ನು ಕೂಡ ಕೇಳಿದ್ದೀರಾ ನೀವು, ವಿಂಡ್ ಮಿಲ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು. ಇನ್ನು ಬಯೋಮಾಸ್ ಎನರ್ಜಿ, ಸೊ ಬಯೋಮಾಸ್ ಇದ್ರ ಬಗ್ಗೆ ಮುಂದೆ ಓದ್ತೀವಿ ನಾವು. ಬಯೋಮಾಸ್ ಎನರ್ಜಿ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ರೆಸಿಡ್ಯೂಸ್ ಇರುತ್ತಲ್ಲ, ಅದನ್ನ ಕೂಡ ಯೂಸ್ ಮಾಡಿಕೊಂಡು ನಾವು ಎನರ್ಜಿಯನ್ನು ಪಡ್ಕೊಬೋದು. ಅದಾದಮೇಲೆ ಓಷನ್ ಎನರ್ಜಿ, ಟೈಡಲ್ ಎನರ್ಜಿ ಮತ್ತು ವೇವ್ ಎನರ್ಜಿ ಮತ್ತು ಓಷನ್ ಥರ್ಮಲ್ ಎನರ್ಜಿ ಅಂತ, ಓಷನ್ನಿಂದನೂ ಕೂಡ ನಾವು ಎನರ್ಜಿನ ಪಡ್ಕೊಬೋದು. ವೆರಿ ಸರ್ಪ್ರೈಸಿಂಗ್ಲಿ ಜಿಯೋಥರ್ಮಲ್ ಎನರ್ಜಿ ಅಂತ ಇದೆ. ಜಿಯೋಥರ್ಮಲ್ ಎನರ್ಜಿ, ಭೂಮಿ ಒಳಗಡೆ ಇರತಕ್ಕಂಥ ಹೀಟನ್ನು ಕೂಡ ನಾವು ಎನರ್ಜಿಯಾಗಿ, ಯೂಸ್ಫುಲ್ ಎನರ್ಜಿಯಾಗಿ ಬಳಸಬಹುದು. ಅದಾದಮೇಲೆ ನ್ಯೂಕ್ಲಿಯರ್ ಎನರ್ಜಿ, ಇದ್ರ ಬಗ್ಗೆನೂ ನೀವು ತಿಳ್ಕೊಬೇಕು, ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು. ನ್ಯೂಕ್ಲಿಯರ್ ಎನರ್ಜಿನ ಕೂಡ ನಾವು ಬಿಗ್ ಸೋರ್ಸ್ ಆಫ್ ಎನರ್ಜಿಯಾಗಿ ಯೂಸ್ ಮಾಡ್ಬೋದು. ಸೊ ಇವೆಲ್ಲ ಏನಿವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಸಮ್ ಸೋರ್ಸಸ್ ಆಫ್ ಎನರ್ಜಿ ಆರ್ ರಿನ್ಯೂವಬಲ್. ನಾನು ಅವಾಗಲೇ ಹೇಳಿದೆ, ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂತ ಇರುತ್ತೆ. ರಿನ್ಯೂವಬಲ್ ಅಂತಂದರೆ ಮತ್ತೆ ಪುನಃ ಪಡ್ಕೊಬೋದು. ವಾಟ್ ಈಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ದ ಎನರ್ಜಿ ವಿಚ್ ಕ್ಯಾನ್ ಬಿ ಎನರ್ಜಿ ಸೋರ್ಸ್ ವಿಚ್ ಕ್ಯಾನ್ ಬಿ ರಿಪ್ಲೆನಿಶ್ ಈಸಿಲಿ ಇನ್ ದ ನೇಚರ್, that is called renewable source of energy. Example for that is sun, wind, flowing water, ocean, wood, biomass. These are all renewable sources of energy. And non-renewable source of energy, nothing but the energy source which cannot be replenished easily in the nature. So those are called coal, petroleum and natural gas. So this is about sources of energy. ಗೊತ್ತಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಎಸ್, ಸೊ ದೇರ್ ಇಸ್ ನೋ ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ನಿಮಗೆ ಎಕ್ಸಾಮಿಗೆ ಇಲ್ಲ ಈ ವರ್ಷ. ಸೊ ಅದನ್ನು ಹೇಳ್ತೀನಿ ನಾನು. ಫಾಸಿಲ್ ಫ್ಯೂಯಲ್ಸ್ ಅಂತ ಅಂದರೆ ನಾನು ಅವಾಗಲೇ ಹೇಳಿದೆ, ಫ್ಯೂಯಲ್ಸ್ ಫಾರ್ಮ್ಡ್ ಇನ್ಸೈಡ್ ದ ಅರ್ತ್ ಫ್ರಮ್ ದ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಭೂಮಿ ಒಳಗಡೆ ಅವುಗಳು ಸೇರಿಕೊಂಡು, ಯಾವುಗಳು ಪ್ಲಾಂಟ್ ಮತ್ತು ಅನಿಮಲ್ಸ್ನ ರಿಮೈನ್ಸ್ ಅಂದರೆ ಉಳ್ಕೊಂಡಿರುತ್ತಲ್ಲ, ರೆಸಿಡ್ಯೂಸ್, ಅವುಗಳು ಸೇರಿಕೊಂಡು ಅದು ಫಾಸಿಲ್ ಫ್ಯೂಯಲ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅವುಗಳನ್ನ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇನ್ನು ಫಾಸಿಲ್ ಫ್ಯೂಯಲ್ಸ್ ಆರ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ಸೊ ದೇ ಶುಡ್ ಬಿ ಕನ್ಸರ್ವ್ಡ್ ಆ್ಯಂಡ್ ಯೂಸ್ಡ್ ಜುಡಿಷಿಯಸ್ಲಿ. ಅಂದರೆ ಅವುಗಳನ್ನ ನಾವು ಉಳಿಸ್ಕೊಬೇಕು ಮತ್ತು ಸರಿಯಾಗಿ ಅದನ್ನು ಬಳಸ್ಕೊಬೇಕು. ನೆಕ್ಸ್ಟು ಡಿಸಡ್ವಾಂಟೇಜಸ್ ಇದೆ. ಫಾಸಿಲ್ ಫ್ಯೂಯಲ್ಸ್ನ ನಾವು ತುಂಬ ಯೂಸ್ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ? ಫಾಸಿಲ್ ಫ್ಯೂಯಲ್ಸ್ಗಳು ಸಿಕ್ಕಾಪಟ್ಟೆ ಹಾರ್ಮ್ಫುಲ್ ಗ್ಯಾಸಸ್ನ ರಿಲೀಸ್ ಮಾಡುತ್ತೆ. ಇಟ್ ಕಾಸಸ್ ಏರ್ ಪೊಲ್ಯೂಷನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ಸಲ್ಫರ್ಸ್, ಇಂಥ ಗ್ಯಾಸ್ಗಳನ್ನು ಅವುಗಳನ್ನು ಬಳಸೋದ್ರಿಂದ, ಬರ್ನ್ ಮಾಡೋದ್ರಿಂದ ರಿಲೀಸ್ ಮಾಡುತ್ತೆ. So burning of fossil fuel releases acidic oxides like sulfur, oxides of sulfur and nitrogen, which causes acid rain, which harmful for living organisms. ನೋಡ್ರಿ, ಆಕ್ಸೈಡ್ಸ್ ಆಫ್ ಸಲ್ಫರ್ ನಾನು ಆವಾಗಲೇ ಹೇಳಿದೆ, ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನ ರಿಲೀಸ್ ಮಾಡೋದ್ರಿಂದ ಅದೇನಾಗುತ್ತೆ, ಅದು ಮಳೆ ನೀರಿನ ಜೊತೆಗೆ ಸೇರಿಕೊಂಡು, ರೈನ್ ವಾಟರ್ ಜೊತೆಗೆ ಸೇರಿಕೊಂಡು ಆ್ಯಸಿಡ್ ರೈನ್ ಆಗಿ ಕನ್ವರ್ಟ್ ಆಗಿ ಮತ್ತೆ ನಮ್ಮ ಭೂಮಿಗೆ ಬಂದುಬಿಡುತ್ತೆ. ಅದರಿಂದ ನಮಗೇನೆ ತೊಂದರೆ ಆಗುತ್ತೆ. ಇಟ್ ಕಾಸಸ್ damages to the buildings, corrosion of metals, affects soil and water, and harmful for living organisms. ನಮ್ಮ ಮೇಲೆ ಬಿದ್ದರೆ ನಮಗೆ ತೊಂದರೆ ಆಗುತ್ತೆ. ಸ್ಕಿನ್ ಕ್ಯಾನ್ಸರ್, ಸ್ಕಿನ್ ಬರ್ನಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಸಾಯಿಲ್ನ ಆ್ಯಸಿಡಿಕ್ ಕಂಟೆಂಟ್, ವಾಟರ್ನ ಆ್ಯಸಿಡಿಕ್ ಕಂಟೆಂಟ್ನ ಚೇಂಜ್ ಮಾಡುತ್ತೆ ಆ್ಯಸಿಡ್ ರೈನಿಂದ. ಡ್ಯಾಮೇಜಸ್ ಟು ದ ಬಿಲ್ಡಿಂಗ್ಸ್ಗಳು ಡ್ಯಾಮೇಜ್ ಆಗ್ತವೆ. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅಂತ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ, ಮೆಟಲ್ಸ್ಗಳು ಕರೋಷನ್ ಆಗುತ್ತೆ. ದಿಸ್ ಈಸ್ ದ ಎಫೆಕ್ಟ್ಸ್ ಆಫ್ acid rain, which is caused by releasing oxides of nitrogen and oxides of sulfur by burning fossil fuels. So next, burning of fossil fuels releases large amount of carbon dioxide gas, which increases the temperature of the atmosphere, causes global warming. Very important ಇದು ನೋಡ್ರಿ. ಫಾಸಿಲ್ ಫ್ಯೂಯಲ್ಸ್ ಹೊಗೆ ಬರುತ್ತಲ್ವಾ, ಹೊಗೆ ಬರೋದ್ರಿಂದ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಾಪಟ್ಟೆ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆಯಿತು ಅಂದರೆ ಅಟ್ಮಾಸ್ಫಿಯರ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಹೇಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂದರೆ, ಈ ಕಾರ್ಬನ್ ಡೈಆಕ್ಸೈಡ್ ಲೇಯರ್ ಭೂಮಿ ಸುತ್ತ ಇರುತ್ತಲ್ಲ, ಅದೇನು ಮಾಡುತ್ತಪ್ಪ ಅಂತಂದರೆ ಟೆಂಪ್ರೇಚರ್ನ ಒಳಗೆ ಬರೋಕ್ಕೆ ಬಿಡುತ್ತೆ. ಸೂರ್ಯನ ಕಿರಣಗಳನ್ನ ಒಳಗೆ ಬರೋಕ್ಕೆ ಬಿಡುತ್ತೆ, ಸನ್ರೈಸ್ನ, ಬಟ್ ಹೊರಗೆ ಹೋಗೋದಕ್ಕೆ ಬಿಡಲ್ಲ.
As a result of that, it increases the temperature of the earth. It is called as global warming. ನೋಡ್ರಿ, ಈಗ ಸಿಕ್ಕಾಪಟ್ಟೆ ಒಂದು 10-15 ವರ್ಷಗಳ ಹಿಂದೆ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ 35 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಈಗ ಏನಾಗ್ಬಿಟ್ಟಿದೆ 40 ಡಿಗ್ರಿ ಸೆಲ್ಸಿಯಸ್ ತನಕ ಬಂದ್ಬಿಟ್ಟಿದೆ. ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್. ಇಟ್ ಈಸ್ ಕಾಲ್ಡ್ ಆಸ್ ದ ಗ್ಲೋಬಲ್ ವಾರ್ಮಿಂಗ್ ರಿಸಲ್ಟ್ಸ್ ಆಸ್ ಗ್ರೀನ್ ಹೌಸ್ ಎಫೆಕ್ಟ್. ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಏನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಭೂಮಿಯ ಸುತ್ತ ಸರೌಂಡಿಂಗ್ಸ್ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಅದರಿಂದ ಏನು ತೊಂದರೆ ಆಗುತ್ತಪ್ಪ ಅಂದರೆ, ಪೋಲಾರ್ ರೀಜನ್ಸ್ ಅಲ್ಲಿರುವಂತಹ ಐಸ್ ಕ್ಯಾಪ್ಸ್ಗಳೆಲ್ಲ ಮೆಲ್ಟ್ ಆಗಿ ಅದರ ನೀರು, ಮೆಲ್ಟ್ ಆಗಿರುವಂಥ ನೀರು ಸಮುದ್ರಕ್ಕೆ ಸೇರ್ಕೊಳುತ್ತೆ. ಸಮುದ್ರದ ಲೆವೆಲ್, ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವಾಗ ಅರ್ತ್ ಸರ್ಫೇಸ್, ಸಾಯಿಲ್ ಸರ್ಫೇಸ್, ಲ್ಯಾಂಡ್ ಸರ್ಫೇಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ ನೋಡ್ರಿ, ದಿಸ್ ಇಸ್ ಗ್ರೀನ್ ಹೌಸ್ ಎಫೆಕ್ಟ್. ಏನಾಗುತ್ತೆ ಅಂತ ನಿಮಗೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡ್ರಿ. ಗ್ರೀನ್ ಹೌಸ್ ಎಫೆಕ್ಟ್ ಏನು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆಮೇಲೆ ಇದರಿಂದ ನೋಡ್ರಿ, ಇದೇನಿದು, ವಾಟ್ ಇಸ್ ದಿಸ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನ ಈ ಫ್ಯಾಕ್ಟ್ರಿಗಳು ರಿಲೀಸ್ ಮಾಡ್ತಾ ಇದೆ. ಈ ಫ್ಯಾಕ್ಟ್ರಿಗಳು ಏನು ಮಾಡುತ್ತೆ, ಮಳೆ ಬರೋದ್ರ ಜೊತೆಗೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸೇರಿಕೊಂಡು ಆ್ಯಸಿಡ್ ರೈನ್ ಬರುತ್ತೆ. ಅದ್ರ ಆ್ಯಸಿಡ್ ರೈನಿಂದ ಏನಾಗುತ್ತೆ, ಮಾನ್ಯುಮೆಂಟ್ಸ್ ಮೇಲೆ ಬೀಳುತ್ತೆ, ನಮ್ಮ ವೆಜಿಟೇಷನ್ ಇರುತ್ತಲ್ಲ ಅಂದರೆ ಪ್ಲ್ಯಾಂಟ್ಸ್ಗಳ ಮೇಲೆ ಬೀಳುತ್ತೆ. ಆಮೇಲೆ ನೀರಿಗೆ ಸೇರ್ಕೊಳುತ್ತೆ, ನೀರಿಗೆ ತೊಂದರೆ ಆಗುತ್ತೆ. ಸೊ ಎಲ್ಲ ತೊಂದರೆ ಆಗುತ್ತೆ. ಆ್ಯಸಿಡ್ ರೈನಿಂದ ಏನೇನು ತೊಂದರೆ ಆಗುತ್ತೆ ಅಂತ ಹೇಳಿದೆ. ಇನ್ನು ಈ ಥರ ತಾಜ್ ಮಹಲ್ ಅಂತಹ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಮೇಲೆ ಅದು ಬಿದ್ದು ಅದರ ಶೈನಿ ನೇಚರ್ನ ಕಳ್ಕೊಳುತ್ತೆ. ಇನ್ನು ಗ್ರೀನ್ ಹೌಸ್ ಎಫೆಕ್ಟ್, ಇದು ಗ್ರೀನ್ ಹೌಸ್ ಎಫೆಕ್ಟ್ ನೋಡ್ರಿ. ಸನ್ ರೇಸ್ಗಳು ಬರುತ್ತೆ, ಹೊರಗಡೆ ಹೋಗಲ್ಲ. ಯಾಕೆಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಲೇಯರ್ ಇದೆ ಇದರಲ್ಲಿ, ಇದೇನು ಮಾಡುತ್ತೆ, ತಡೆಯುತ್ತೆ. ಅವಾಗ ಏನಾಗುತ್ತೆ, ಅರ್ತ್ ಟೆಂಪ್ರೇಚರ್ ಜಾಸ್ತಿಯಾಗಿ ಈ ರೀತಿ ಇರುವಂಥ ಐಸ್ ಕ್ಯಾಪ್ಸ್ಗಳೆಲ್ಲ ಮೆಲ್ಟ್ ಆಗಿ ಸಮುದ್ರ ಸೇರ್ಕೊಳುತ್ತೆ. ಸೊ ಎಷ್ಟು ಚೆನ್ನಾಗಿ ಚಿತ್ರ ತೋರಿಸಿದ್ದಾರೆ ನೋಡ್ರಿ. ದಿಸ್ ಇಸ್ ಅಬೌಟ್ ದ excess of using fossil fuels, effects of excess using of fossil fuels. So next, coming to the thermal power plant. Thermal power plant ಅಂತ ಅಂದರೆ ಹೀಟ್ ಎನರ್ಜಿಯನ್ನು ನಾವು ಬಳಸ್ಕೊಂಡು, ಹೀಟ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಅದರಿಂದ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಹೇಗೆ ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ, ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಇವುಗಳನ್ನ ನಾವು ಯೂಸ್ ಮಾಡ್ತೀವಿ. ಈ ಕೋಲ್ ಅನ್ನೋದೊಂದು ಈಗ ನಾವು ವುಡ್ನ ಹೆಂಗೆ ವುಡ್ಡಿಂದ ಬೆಂಕಿ ಹಚ್ಚಿ ಅಡುಗೆ ಮಾಡ್ತೀವೋ, ಅಡುಗೆ ಮಾಡಿದಾಗ ನೋಡ್ರಿ, ನೀರು ಕಾಯಿಸ್ತಾ ಇದ್ದಾಗ ಸ್ಟೀಮ್ ಹೊರಗಡೆ ಬರುತ್ತಲ್ವ, ಹಬೆ ಬರುತ್ತಲ್ವ ಅಡುಗೆ ಮಾಡಬೇಕಾದ್ರೆ. ಹಾಗೇನೆ ಇಲ್ಲೂ ಕೂಡ ಸೇಮ್ ಅದೇ ಥರನೇ ನಾವು ಸ್ಟೀಮ್ನ ಪ್ರೊಡ್ಯೂಸ್ ಮಾಡ್ತೀವಿ. ಯಾವುದನ್ನು ಯೂಸ್ ಮಾಡಿಕೊಂಡು, ಈ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿಕೊಂಡು ಸ್ಟೀಮ್ ಪ್ರೊಡ್ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ವಾಟರ್ನ ಹೀಟ್ ಮಾಡಿ ಅದರಿಂದ ಸ್ಟೀಮ್ ಬರುತ್ತೆ. ಆ ಸ್ಟೀಮನ್ನು ಯೂಸ್ ಮಾಡಿಕೊಂಡು ಟರ್ಬೈನ್ಸ್ಗಳನ್ನು ರೊಟೇಟ್ ಮಾಡ್ತೀವಿ. ಟರ್ಬೈನ್ಸ್ಗಳು ರೊಟೇಟ್ ಆಗೋದ್ರಿಂದ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಾವು ಟರ್ಬೈನ್ಸ್ ಅಂತ ಅಂದರೆ ಡೈನಮೋ ಅಂತ ಓದಿದ್ವಲ್ಲ, ಜನರೇಟರ್ ಹೇಗೆ ಕೆಲಸ ಮಾಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಲೆಸನಲ್ಲಿ ಓದಿದ್ವಿ, ನೆನಪಿದೆಯಾ? ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ನಿಮಗೆ. ಅಲ್ಲಿ ಆರ್ಮೇಚರ್ ರೊಟೇಟ್ ಆದರೆ ಸಾಕು, ನಮ್ಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾಯಿತ್ತು. ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಅಲ್ವಾ? ಸೊ ಇಲ್ಲಿ ಸೇಮ್ ಅದೇ ಪ್ರಿನ್ಸಿಪಲ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಆ ಆರ್ಮೇಚರ್ನ ರೊಟೇಟ್ ಮಾಡೋರು ಯಾರಪ್ಪ ಅಂದರೆ ಸ್ಟೀಮ್. ರೊಟೇಟ್ ಮಾಡೋದು ಹೇಗಪ್ಪ ಅಂತಂದರೆ ಸ್ಟೀಮಿಂದ. ಮೆಕ್ಯಾನಿಕಲ್ ಎನರ್ಜಿನ ಹೇಗೆ ಕೊಡ್ತೀವಿ ನಾವು, ಸ್ಟೀಮಿಂದ ಕೊಡ್ತೀವಿ. ಸ್ಟೀಮ್ ಪಾಸ್ ಆದಂಗೂ ಅಲ್ಲಿ ಇರ್ತಕ್ಕಂಥ ಆರ್ಮೇಚರ್, ಡೈನಮೋ ಅಥವಾ ಜನರೇಟರ್ಲಿರುವಂಥ ಆರ್ಮೇಚರ್ ರೊಟೇಟ್ ಆಗುತ್ತೆ. ಆರ್ಮೇಚರ್ ರೊಟೇಟ್ ಆಗೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗುತ್ತೆ? ಸೊ ದಟ್ ಇಸ್ ಕಾಲ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಕರಿತೀವಿ ಅವುಗಳನ್ನ. ಥರ್ಮ ಅಂದರೆ ಹೀಟಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಹೀಟಿಂದ ವಾಟರ್ನ ಹೀಟ್ ಮಾಡ್ತೀವಿ, ಫಾಸಿಲ್ ಫ್ಯೂಯಲ್ಸಿಂದ ಹೀಟ್ ಎನರ್ಜಿನ ಪಡ್ಕೊಳ್ತೀವಿ. ಆ ಹೀಟ್ ಎನರ್ಜಿ ವಾಟರ್ನ ಹೀಟ್ ಮಾಡುತ್ತೆ. ವಾಟರ್ ಹೀಟ್ ಮಾಡಿದ್ರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಸ್ಟೀಮಿಂದ ಟರ್ಬೈನ್ಗಳು ರೊಟೇಟ್ ಆಗ್ತವೆ. ಆ ಸ್ಟೀಮನ್ನು ಟರ್ಬೈನಿಗೆ ಪಾಸ್ ಮಾಡ್ತಾರೆ. ಟರ್ಬೈನ್ ಅಂದರೆ ವೀಲ್ಸ್ ರೊಟೇಟ್ ಆಗುತ್ತೆ, ದೊಡ್ಡ ದೊಡ್ಡ ವೀಲ್ಸ್ ಇರುತ್ತೆ, ಅದು ರೊಟೇಟ್ ಆಗುತ್ತೆ. ರೊಟೇಟ್ ಆಗೋದ್ರಿಂದ ಆರ್ಮೇಚರ್ ರೊಟೇಟ್ ಆಗುತ್ತೆ. ಆರ್ಮೇಚರ್ ರೊಟೇಟ್ ಆಗೋದ್ರಿಂದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ.
ಸೊ ದಿಸ್ ಇಸ್ ಥರ್ಮಲ್ ಪವರ್ ಪ್ಲಾಂಟ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಹೈಡ್ರೋ ಪವರ್ ಪ್ಲಾಂಟ್. ಹೈಡ್ರೋ ಪವರ್ ಪ್ಲಾಂಟ್ ನೀವು ನೋಡೇ ಇದ್ದೀರಾ, ಬೇಕಾದಷ್ಟು ಡ್ಯಾಮ್ಸ್ಗಳಲ್ಲಿ, ನಮ್ಮ ಜೋಗ್ ಫಾಲ್ಸಲ್ಲಿ ಹೈಡ್ರೋ ಪವರ್ ಪ್ಲಾಂಟ್ ಇದೆ. ಅಲ್ಲಿನೂ ಅಷ್ಟೇ ಆ ನೀರು ಜೋರಾಗಿ ಬೀಳೋದ್ರಿಂದ ಅದನ್ನು ಯೂಸ್ ಮಾಡಿ, ಆ ನೀರಿನ ಫೋರ್ಸನ್ನು ನಾವು ಯೂಸ್ ಮಾಡಿಕೊಂಡು ಟರ್ಬೈನ್ನ ರೊಟೇಟ್ ಮಾಡ್ತೀವಿ. ದಟ್ ಮೀನ್ಸ್ ಆರ್ಮೇಚರ್ನ ರೊಟೇಟ್ ಮಾಡ್ತೀವಿ. ಅದರಿಂದ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಡ್ಯಾಮ್ಸ್ಗಳಲ್ಲಿ ಮಾಡ್ತಾರೆ. ಬೇಕಾದಷ್ಟು ಶಿವನ ಸಮುದ್ರ ಅಲ್ಲೆಲ್ಲ ಡ್ಯಾಮ್ಸ್ಗಳಲ್ಲಿ ಈ ಹೈಡ್ರೋ ಪವರ್ ಪ್ಲಾಂಟನ್ನು ಯೂಸ್ ಮಾಡ್ತಾರೆ. ಜೋಗ್ ಫಾಲ್ಸಲ್ಲಿ ಹೈಡ್ರೋ ಪವರ್ ಪ್ಲಾಂಟನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಏನಂತ ಗೊತ್ತಾಯ್ತಲ್ವಾ? ಹೈಡ್ರೋ ಪವರ್ ಪ್ಲಾಂಟ್, ವಾಟರ್ ಫ್ರಮ್ ರಿವರ್ಸ್ ಆರ್ ಸ್ಟೋರ್ಡ್ ಬೈ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್. ದ ವಾಟರ್ ಫ್ರಮ್ ದ ಡ್ಯಾಮ್ಸ್ ಫ್ಲೋಸ್ ಡೌನ್ ಥ್ರೂ ದ ಪೈಪ್ಸ್ ಆ್ಯಂಡ್ ರೊಟೇಟ್ ದ ಟರ್ಬೈನ್ಸ್ ಆಫ್ ಜನರೇಟರ್ ಟು ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. ಸೊ ಇವುಗಳಿಂದ ಏನೇನು ಅಡ್ವಾಂಟೇಜಸ್ ಇದೆ ನೋಡ್ತಾ ಹೋಗೋಣ. ಹೈಡ್ರೋ ಪವರ್ ಪ್ಲಾಂಟ್ ಇದ್ದ ಅಡ್ವಾಂಟೇಜಸ್ ಏನಿದೆಯಪ್ಪ ಅಂತ ಅಂದರೆ, ಅಡ್ವಾಂಟೇಜಸ್ಸು, ಫ್ಲೋಯಿಂಗ್ ವಾಟರ್ ಈಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಫ್ಲೋಯಿಂಗ್ ವಾಟರ್, ಅದಕ್ಕೆ ನಾವು ಮತ್ತೆ ಮಳೆ ಬಂದಂಗೂ ನೀರು ಸಿಕ್ಕಂಗೂ ಅದು ಫ್ಲೋ ಆಗ್ತಾ ಇರ್ತದೆ. ಅದಕ್ಕೆ ನಾವು ತಳ್ಳೋದಕ್ಕೆ ಎಕ್ಸ್ಟ್ರಾ ಎನರ್ಜಿ ಕೊಡಬೇಕಾಗಿಲ್ಲ. ಸೊ ರಿನ್ಯೂವಬಲ್, ಅದಕ್ಕೆ ಅದು ಖಾಲಿ ಆಗುತ್ತೆ ಅನ್ನೋ ಹಂಗಿಲ್ಲ, ಏನಿಲ್ಲ. ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಫ್ಲೋಯಿಂಗ್ ವಾಟರ್. ಆಮೇಲೆ ನೆಕ್ಸ್ಟು ಅದರಿಂದ ಪ್ರೊಡ್ಯೂಸ್ ಆಗುವಂಥ ನಾನು ಫಾಸಿಲ್ ಫ್ಯೂಯಲ್ಸಿಂದ ಪ್ರೊಡ್ಯೂಸ್ ಮಾಡೋ ಎಲೆಕ್ಟ್ರಿಸಿಟಿಯಿಂದ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ಯಾಕೆಂದರೆ ಫಾಸಿಲ್ ಫ್ಯೂಯಲ್ಸ್ ಬರ್ನ್ ಆದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಡಸ್ ನಾಟ್ ಕಾಸ್ ಪೊಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಇದು. ಪೊಲ್ಯೂಷನ್ನೇ ಆಗಲ್ಲ ಅಲ್ವಾ? ನೋಡ್ರಿ, ಇಲ್ಲಿ ನಾವು ಎಲ್ಲೂ ಹೊಗೆ ಬರುವಂಥದ್ದು ಏನಿಲ್ಲ, ಫಾಸಿಲ್ ಫ್ಯೂಯಲ್ಸ್ನ ಬರ್ನ್ ಮಾಡೋವಂಥದ್ದಿಲ್ಲ. ಸೊ ಹಾಗಾಗಿ ದೇರ್ ಇಸ್ ನೋ ಪೊಲ್ಯೂಷನ್. ಆ್ಯಂಡ್ ದೆನ್ ವಾಟರ್ ಸ್ಟೋರ್ಡ್ ಇನ್ ಅ ಡ್ಯಾಮ್ ಕೆನ್ ಆಲ್ಸೋ ಯೂಸ್ ಟು ಕಂಟ್ರೋಲ್ ಫ್ಲಡ್ಸ್ ಆ್ಯಂಡ್ ಫಾರ್ ಇರಿಗೇಷನ್. ನೋಡ್ರಿ, ಡ್ಯಾಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫ್ಲಡ್ಸ್ಗಳನ್ನ, ಅಂದರೆ ನೀರು ಫೋರ್ಸ್ ಆಗಿ ಪಾಸ್ ಆಗಿ ಅಲ್ಲಿರ್ತಕ್ಕಂಥ ಬೆಳೆಗಳನ್ನ ನಾಶ ಮಾಡೋದು ಅಂತ ತಪ್ಪತ್ತೆ. ಅದರಿಂದ ಒಂದು ಡ್ಯಾಮ್ಸ್ನ ಮಾಡ್ತೀವಿ ನಾವು. ಅದು ಹೈಡ್ರೋ ಪವರ್ ಪ್ಲಾಂಟ್ಸ್ಗೆ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಅದನ್ನು ಮತ್ತೆ ನಾವು ನೀರಾವರಿಗೂ ಕೂಡ, ಅಂದರೆ ಬೆಳೆಗಳಿಗೂ ಕೂಡ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇದಿಷ್ಟು ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್. ಇನ್ನು ಹೈಡ್ರೋ ಪವರ್ ಪ್ಲಾಂಟಿಂದ ಡಿಸಡ್ವಾಂಟೇಜಸ್ಸು ಇದೆ. ಏನೇನು ಡಿಸಡ್ವಾಂಟೇಜಸ್ ಇದೆಯಪ್ಪ ಅಂತಂದರೆ, ದ ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಇನಿಷಿಯಲ್ ಕಾಸ್ಟು ಅದನ್ನು, ಅಂದರೆ ಆ ಪವರ್ ಪ್ಲಾಂಟ್ನ ಸೆಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ ಬೇಕು, ಭಾಳಷ್ಟು ದುಡ್ಡು ಬೇಕಾಗತ್ತೆ. ಹಾಗಾಗಿ ಅದನ್ನು ಪ್ಲ್ಯಾಂಟ್ನ ಹೈಡ್ರೋ ಪವರ್ ಪ್ಲ್ಯಾಂಟ್ನ ಪ್ಲ್ಯಾಂಟ್ ಮಾಡೋದು ಸ್ವಲ್ಪ ಕಷ್ಟ. ಆಮೇಲೆ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಗೆಟ್ ಸಬ್ಮರ್ಜ್ಡ್ ಆ್ಯಂಡ್ ಡಿಕಂಪೋಸಿಷನ್ ಆಫ್ ವೆಜಿಟೇಷನ್ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್ ವಿಚ್ ಈಸ್ ಎ ಗ್ರೀನ್ ಹೌಸ್ ಗ್ಯಾಸ್. ನೋಡ್ರಿ, ಇದನ್ನು ಸ್ವಲ್ಪ ನೋಡ್ರಿ, ಎಕ್ಸಾಂಪಲ್ ಭಾಳಷ್ಟು ಸರಿ ಕೇಳಿದ್ದಾರೆ. ಲಾರ್ಜ್ ಡ್ಯಾಮ್ ನೋಡ್ರಿ, ಶರಾವತಿ ಡ್ಯಾಮ್, ನೀವು ಸಿಗಂದೂರಿಗೆ ಹೋದರೆ ಅಲ್ಲಿ ಲಾಂಚಲ್ಲಿ ಹೋಗ್ಬೇಕಾಗತ್ತಲ್ವ, ಅಲ್ಲಿರ್ತಕ್ಕಂಥದ್ದು, ಅಲ್ಲಿ ಮೊದಲು ಜನವಸತಿ ಪ್ರದೇಶ ಅದೆಲ್ಲದು ಭೂಮಿ ನೀರಿನ ಒಳಗೆ ಸೇರ್ಕೊಂಡ್ಬಿಡ್ತು ನೋಡ್ರಿ. ಡ್ಯಾಮ್ ಮಾಡೋದ್ರಿಂದ, ಶರಾವತಿ ಡ್ಯಾಮ್ ಮಾಡಿದ್ರಿಂದ ಏನಾಯಿತು, ಶರಾವತಿ ನದಿಗೆ ಡ್ಯಾಮ್ ಕಟ್ಟಿದ್ರಿಂದ ಅಲ್ಲಿ ಏನಾಯಿತು, ಅಲ್ಲಿ ಬ್ಯಾಕ್ ವಾಟರ್ ಎಲ್ಲ ನಿಂತ್ಕೊಂಡ್ಬಿಡ್ತು. ಬಂದು ಅಲ್ಲಿ ಇರ್ತಕ್ಕಂಥ ಜನಗಳನ್ನೆಲ್ಲ ಬೇರೆ ಕಡೆ ಕಳಿಸಿದ್ರು. ಅಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಗಳೆಲ್ಲ ಈಗಲೂ ಕೂಡ ಅದರ ಮರದ ಇದು ನೀರು ಕಡಿಮೆ ಆದಾಗ ಕಾಣಿಸುತ್ತೆ ನಿಮಗೆ. ಆ ದೊಡ್ಡ ದೊಡ್ಡ ಮರಗಳ ಬುಡಗಳು ಅವೆಲ್ಲ ನೀರಿನೊಳಗೆ ಸೇರ್ಕೊಂಡ್ಬಿಟ್ವು. ಸಿಕ್ಕಾಪಟ್ಟೆ ಏರಿಯಾ, ಲ್ಯಾಂಡ್ ಸರ್ಫೇಸು ನೀರೊಳಗೆ ಹೋಗ್ಬಿಡತ್ತೆ. ಜನರಿಗೆ ವಸತಿಗಳನ್ನೆಲ್ಲ ಕಳ್ಕೊಳ್ತಾರೆ ಜನಗಳು. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳೆಲ್ಲ ಡಿಕಂಪೋಸಿಷನ್ ಆಗಿ ಮೀಥೇನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೀಥೇನ್ ಗ್ಯಾಸ್ ಬಗ್ಗೆ ನಾವು ಓದಿದ್ವಿ ಅನಿಸುತ್ತೆ. ಮೀಥೇನ್ ಗ್ಯಾಸ್ ಈಸ್ ಎ ಗ್ರೀನ್ ಹೌಸ್ ಗ್ಯಾಸ್. ಅದು ಕೂಡ ಹೇಗೆ ಕಾರ್ಬನ್ ಡೈಆಕ್ಸೈಡು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ, ಮೀಥೇನು ಕೂಡ ಗ್ರೀನ್ ಹೌಸ್ ಗ್ಯಾಸ್. ಆದ್ದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಅದು ಕೂಡ ಒಂದು ತೊಂದರೆ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ನಾನು ಅವಾಗಲೇ ಹೇಳಿದೆ, ಇಟ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್ ಫ್ರಮ್ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ಅಷ್ಟೊಂದು ಜನಗಳನ್ನ ಬೇರೆ ಕಡೆ ಕಳಿಸೋದು ತುಂಬ ಕಷ್ಟದ ಕೆಲಸ. ಗೊತ್ತಾಗ್ತಿದೆಯಾ? ಸೊ ದೀಸ್ ಆರ್ ಆಲ್ ದ ಡಿಸಡ್ವಾಂಟೇಜಸ್. ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವಶನ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್? ಎರಡನೇದು, ಇನ್ನೊಂದು ಕ್ವಶನ್ನು, ವಾಟ್ ಆರ್ ದ ಡಿಸಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ಸ್? ಅಡ್ವಾಂಟೇಜಸ್ ಮತ್ತು ಡಿಸಡ್ವಾಂಟೇಜಸ್.
ಸೊ ನೋಡ್ರಿ, ನಾನು ಅವಾಗಲೇ ಹೇಳಿದ್ದೆ ಏನಪ್ಪ ಅಂತಂದರೆ, ಈ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಹೇಗೆ ಎನರ್ಜಿನ ಪಡ್ಕೊತಾರೆ ಅಂತ. ಇಲ್ಲಿ ಕೋಲ್ ಹಾಕ್ತಾರೆ, ಕೋಲ್ ಅಥವಾ ಫಾಸಿಲ್ ಫ್ಯೂಯಲ್ಸ್ ಯಾವುದಾದ್ರೂ ಹಾಕ್ತಾರೆ. ಇಲ್ಲಿ ನೀರು ಪಾಸ್ ಆಗ್ತಾರೆ, ನಾರ್ಮಲ್ ಆಗಿ ನೀರು ಈ ಪೈಪ್ ಮುಖಾಂತರ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ರಿ, ಅವಾಗ ಏನಾಗುತ್ತೆ, ಇದು ಹೀಟ್ ಆಗುತ್ತೆ. ವಾಟರ್ ಬ್ಲೂ ಕಲರ್ ಇದೆಯಲ್ಲ, ಅದು ವಾಟರು. ವೈಟ್ ಆಯ್ತಲ್ಲ, ಅದೆಲ್ಲ ಸ್ಟೀಮ್. ನೋಡ್ರಿ, ಹೀಟ್ ಆಗ್ತಿದ್ದಂಗೆ ಸ್ಟೀಮ್ ಆಗುತ್ತೆ. ಸ್ಟೀಮ್ ಇಲ್ಲಿ ಬರುತ್ತೆ. ಇಲ್ಲಿ ಟರ್ಬೈನ್ ಇಟ್ಟಿದ್ದಾರೆ. ಸ್ಟೀಮ್ನ ಎನರ್ಜಿಗೆ ಟರ್ಬೈನ್ ತಿರುಗುತ್ತೆ. ಟರ್ಬೈನ್ ತಿರುಗಿದ್ರೆ ಇಲ್ಲಿ ಜನರೇಟರ್ ಇರುತ್ತೆ. ಜನರೇಟರಲ್ಲಿ ಏನಿರುತ್ತೆ, ಆರ್ಮೇಚರ್ ಇರುತ್ತೆ. ಆರ್ಮೇಚರ್ ತಿರುಗುತ್ತೆ. ಆರ್ಮೇಚರ್ ತಿರುಗೋದ್ರಿಂದ ಲೈಟ್ ಬರುತ್ತೆ. ಅರ್ಥ ಆಗುತ್ತಾ? ಇದು ಥರ್ಮಲ್ ಪವರ್ ಪ್ಲಾಂಟ್. ಇನ್ನು ಇದನ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಹೇಗೆ ಇಲ್ಲಿ ವಾಟರ್ನ ಸ್ಟೋರ್ ಮಾಡಿದ್ದಾರೆ ಡ್ಯಾಮಲ್ಲಿ, ಓಕೆನಾ. ಒಂದೇ ಕಡೆಯಿಂದ ವಾಟರ್ನ ಹೋಗೋ ಹಾಗೆ ಮಾಡ್ತಾರೆ. ಒಂದೇ ಕಡೆಯಿಂದ ವಾಟರ್ನ ಹೋಗೋ ಹಾಗೆ ಮಾಡ್ತಾರೆ ಒಂದು ಪೈಪಲ್ಲಿ. ಸೊ ಆ ಪೈಪ್ ಹೋಗುವಂಥ ದಾರಿಗೆನೆ ಇದು ನೋಡಿ, ಇದು ಫುಲ್ ಡ್ಯಾಮ್, ಇದು ಬ್ಯಾಕ್ ವಾಟರ್, ಓಕೆನಾ. ಇದು ಇಲ್ಲೇ ನೀವು ಸಿಗಂದೂರಿಗೆ ಹೋಗೋದಾದ್ರೆ ಲಾಂಚಲ್ಲಿ ಹೋಗೋದು, ಇಫ್ ಯು ಟೇಕ್ ಶರಾವತಿ ರಿವರ್. ಆಮೇಲೆ ಇಲ್ಲಿಂದ ನೀರು ಹೋಗುವಾಗ ಮಾಡ್ತಾರೆ. ಜೋಗ್ ಫಾಲ್ಸಲ್ಲಿ ನೀರು ಬೀಳ್ತಾ ಇರುತ್ತಲ್ಲ, ನೋಡಿದ್ದೀರಲ್ವಾ, ಅದು ಅಂದರೆ ಜೋಗ್ ಫಾಲ್ಸಲ್ಲಿ ನೀರು ಬೀಳೋ ಜಾಗದಲ್ಲಿ ಏನು ಟರ್ಬೈನ್ ಇಟ್ಟಿಲ್ಲ, ಡೋಂಟ್ ಕನ್ಫ್ಯೂಸ್. ಇಲ್ಲಿ ನೋಡ್ರಿ, ಇಲ್ಲಿ ಟರ್ಬೈನ್ನ ಇಟ್ಟಿದ್ದಾರೆ. ಇಲ್ಲಿ ನೀರು ಬರುವಂಥ ಫೋರ್ಸಿಗೆ ಇಲ್ಲಿ ಟರ್ಬೈನ್ ತಿರುಗುತ್ತೆ. ಟರ್ಬೈನ್ ತಿರುಗೋದ್ರಿಂದ ಅದನ್ನು ತಗೊಂಡೋಗಿ ಟ್ರಾನ್ಸ್ಫಾರ್ಮರ್ ಅಂದರೆ ಜನರೇಟರಿಗೆ ಕೊಟ್ಟಿರ್ತಾರೆ. ಅಲ್ಲಿಂದ ಇಲ್ಲಿದೆ ಜನರೇಟರು, ಇಲ್ಲಿ ಟರ್ಬೈನ್ ಇದೆ, ಜನರೇಟರ್ ಇದೆ. ಜನರೇಟರಿಂದ ಟ್ರಾನ್ಸ್ಫಾರ್ಮರು, ಅಲ್ಲಿಂದ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾರೆ. ಗೊತ್ತಾಗತ್ತಾ? ಎಷ್ಟು ಚೆನ್ನಾಗಿದೆ, ಅರ್ಥ ಆಗತ್ತಲ್ವ ಚಿತ್ರ? ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ನೀರು ಬರುತ್ತೆ, ಇಲ್ಲಿ ಟರ್ಬೈನ್ ತಿರುಗತ್ತೆ, ಅದರಿಂದ ಜನರೇಟರ್ ಕನೆಕ್ಟ್ ಮಾಡಿರ್ತಾರೆ. ಜನರೇಟರಲ್ಲಿ ಆರ್ಮೇಚರ್ ಇರುತ್ತೆ. ಆರ್ಮೇಚರ್ ರೊಟೇಟ್ ಆಗೋದನ್ನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫಾರ್ಮರಿಗೆ ಕಳಿಸ್ತಾರೆ. ಅಲ್ಲಿಂದ ಎಲ್ಲ ಕಡೆನೂ ಸಪ್ಲೈ ಮಾಡ್ತಾರೆ ಕರೆಂಟ್ನ, ಎಲೆಕ್ಟ್ರಿಸಿಟಿನ. ಸೊ ನೆಕ್ಸ್ಟ್ ಬಯೋಮಾಸ್ ಎನರ್ಜಿ ಅಂತ ಇದೆ. ಸೊ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದನೂ ಕೂಡ ನಾವು ಎನರ್ಜಿನ ಪಡ್ಕೊಬೋದು. ಡಿಯರ್ ಸ್ಟೂಡೆಂಟ್ಸ್, ನಾವು ಎನರ್ಜಿಯನ್ನು ಎಲ್ಲಾದ್ರಿಂದನೂ ಪಡ್ಕೊಬೋದು, ಬಟ್ ವಿ ನೀಡ್ ದ ಟೆಕ್ನಾಲಜಿ ಫಾರ್ ದಟ್. ಸೊ ಯಾವ್ಯಾವ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಬೋದು ಬಯೋಮಾಸ್ ಎನರ್ಜಿಗೆ ಅಂತ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಗೊತ್ತಾಗತ್ತಾ? ನೆಕ್ಸ್ಟ್ ಸೋಲಾರ್ ಎನರ್ಜಿ ಇದೆ, ಯಾವ ರೀತಿ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಅದನ್ನು ತಿಳ್ಕೊಳ್ಳೋಣ. So we will discuss about improvement in technology using conventional source of energy. That one we will discuss. ಅಂದರೆ ಟೆಕ್ನಾಲಜಿನ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಕನ್ವೆನ್ಷನಲ್ ಸೋರ್ಸಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಟುಡೇಸ್ ಲೆಸನ್. If you are having any questions, doubts regarding today's lesson, you can ask the questions in the group. I'm going to answer that. Thank you.